ನಮಸ್ಕಾರ ದೇವರು, ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ವಿತ್ ಪಾಂಡು ಅರ್ಪಿಸುವ ಬೈಕ್ ಅಗರಬತ್ತಿಗಳು ಹಾಗೂ ಗಂಧದ ಕಡ್ಡಿಗಳು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತವೆ. ಆಯಿತು, ಆಮೇಲೆ ಇನ್ನು ಈ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಹೋಗಿ ಲೈಕ್ ಮಾಡಿ. ಯಾಕೆ ಅಂದರೆ ನಾವು ಕೇವಲ ಈ ವಿಡಿಯೋಗೆ 2000 ಲೈಕ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ಪೂರ್ತಿ ನೋಡಿ. ವೀಕ್ಷಕರೇ, ಇವತ್ತಿನ ಕಂಟೆಸ್ಟೆಂಟ್ ನಮ್ಮ ಕಾಲೇಜಿನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ನಮ್ಮ ಗುರುಗಳ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಫಸ್ಟ್ ರ್ಯಾಂಕ್ ರಾಜು ಅಲಿಯಾಸ್ ರಾಜಾ. ಲೆಟ್ಸ್ ವೆಲ್ಕಮ್ ಫಸ್ಟ್ ರ್ಯಾಂಕ್ ರಾಜು. ಹಲೋ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಫಸ್ಟ್ ರ್ಯಾಂಕ್ ರಾಜು ಅವರು ಅಲಿಯಾಸ್ ರಾಜಾ. ಫಸ್ಟ್ ರ್ಯಾಂಕ್ ರಾಜಾ ಅವರೇ, ನಮ್ಮ ಶೋಗೆ ಬಂದಿದ್ದೀರಾ, ನಿಮಗೆ ಏನು ಅನ್ನಿಸ್ತಾ ಇದೆ? ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಧನ್ಯವಾದಗಳು ಪಾಂಡು ಅವರೇ. ನನ್ನಲ್ಲಿ ಇರುವುದನ್ನು ನೀವು ನೋಡಿ ನನ್ನನ್ನು ಇಲ್ಲಿಗೆ ಕರೆಸಿ ಅದನ್ನು ತೋರಿಸೋ ಹಾಗೆ ಮಾಡಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಅರೇ ರಾಜಾ ಅವರೇ, ನಾನು ನಿಮ್ಮದು ಏನು ನೋಡಿದ್ದೀನಿ ಅಂತ ಹೇಳಿ, ಇಲ್ಲ ಅಂದರೆ ಜನಗಳು ತಪ್ಪು ತಿಳ್ಕೋತಾರೆ. ವೀಕ್ಷಕರೇ, ಇವರು ನಮ್ಮ ಜ್ಞಾನವನ್ನು ನೋಡಿ ಇಲ್ಲಿಗೆ ಕರೆಸಿದ್ದಾರೆ, ಹೇಳಿ. ಮತ್ತೆ ಫಸ್ಟ್ ರ್ಯಾಂಕ್ ರಾಜಾ ಅವರೇ, ನೀವು ಯಾವಾಗ ಕಾಲೇಜಿಗೆ ಸೇರಿದ್ದೀರಾ ಆವಾಗಿಂದನೂ ನೀವು ರ್ಯಾಂಕ್ ಫಸ್ಟಲ್ಲೇ ಇದ್ದೀರಾ. ಈ ಫಸ್ಟ್ ರ್ಯಾಂಕ್ ಇರೋದ್ರಿಂದ ನಿಮಗೆ ಏನು ಅನಿಸುತ್ತೆ? ನನಗೆ ಗೊತ್ತು, ನಾನು ಯಾವಾಗಲೂ ಫಸ್ಟ್ ರ್ಯಾಂಕಲ್ಲೇ ಇರ್ತೀನಿ ಅಂತ. ಯಾಕೆ ಅಂತಂದರೆ ನಾನು ಫಸ್ಟ್ ರ್ಯಾಂಕ್ ಅಲ್ವಾ, ಅದಕ್ಕೆ ನಾನು ಫಸ್ಟ್ ರ್ಯಾಂಕಲ್ಲೇ ಇರ್ತೀನಿ. ಅದಕ್ಕೆ ನನ್ನ ಹತ್ರ ಅದಿದೆ ಅನ್ನೋದು ಎಲ್ಲರಿಗೂ ಗೊತ್ತು, ಅದಕ್ಕೆ ನಾನು ಫಸ್ಟ್ ರ್ಯಾಂಕಲ್ಲೇ ಇರ್ತೀನಿ. ನಿಮ್ಮ ಪ್ರಕಾರ ಅದು ಅಂದರೆ ಟ್ಯಾಲೆಂಟಾ? ಹಾಂ ಹೌದು ಪಾಂಡು ಅವರೇ. ಫಸ್ಟ್ ರ್ಯಾಂಕ್ ರಾಜಾ ಅವರೇ, ನೀವು ಯಾವಾಗಲೂ ಫಸ್ಟ್ ಬರ್ತೀರಲ್ಲ, ಅದರ ಹಿಂದಿರೋ ರಹಸ್ಯ ಏನು ಅಂತ ಕೇಳ್ಬೋದಾ? ನಾನು ಯಾವಾಗಲೂ ಫಸ್ಟ್ ಬರೋದಕ್ಕೆ ಕಾರಣ ನನ್ನ ಫ್ರೆಂಡ್ಸೇ. ನಿಮ್ಮ ಫ್ರೆಂಡ್ಸಾ? ಅದೆಂಗೆ ಅಂದರೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನನಗೆ ಫೋನ್ ಮಾಡ್ತಾರೆ, ಏನು ಮಾಡ್ತಾ ಇದೆಯಾ, ಓದ್ತಾ ಇದೆಯಾ ಅಂತ ಕೇಳ್ತಾರೆ. ನಾನು ಓದ್ತಾ ಇಲ್ಲ ಅಂತ ಸುಳ್ಳು ಹೇಳ್ತೀನಿ. ಅವಾಗ ಅದನ್ನೇ ಅವ್ರು ನಂಬ್ಕೊಂಡು ಓದ್ದೆ ಹಂಗೆ ಬರ್ತಾರೆ. ಸೊ ನಾನು ಓದಿರ್ತೀನಲ್ಲ, ಅದಕ್ಕೆ ನಾನು ಫಸ್ಟ್ ರ್ಯಾಂಕ್ ಬರೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಗಾದರೆ ಫಸ್ಟ್ ರ್ಯಾಂಕ್ ರಾಜು ಅವರ ರಹಸ್ಯ ನಮ್ಮ ಶೋದಲ್ಲೇ ಬಯಲಾಯಿತು ಅನ್ನಿ. ಅರೆ ಹಾಗೆ ಮಾಡಿಬಿಡಿ ಪಾಂಡು ಅವರೇ, ಇದನ್ನು ಕಟ್ ಮಾಡಿ ನೀವು ಅಪ್ಲೋಡ್ ಮಾಡಿ. ಇಲ್ಲಿ ಇದನ್ನು ಅಂದರೆ ಏನು ಕಟ್ ಮಾಡಬೇಕು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅದೇ ನಾನು ಮಾತಾಡದ್ನಲ್ಲ ಅದು. ಓಹೋ, ಸರಿ ಆಯಿತು ರಾಜು ಅವರೇ. ಮತ್ತೆ ಫಸ್ಟ್ ರ್ಯಾಂಕ್ ರಾಜು ಅವರೇ, ನಿಮಗೆ ಲವ್ ಅದು ಇದು ಏನಾಗಿಲ್ವಾ? ಆಗಿಲ್ಲ ಪಾಂಡು ಅವರೇ, ಆಗಿದೆ. ನಮ್ಮ ಕ್ಲಾಸಲ್ಲಿ ಪ್ರಿಯಾ ಅಂತ ಒಂದು ಹುಡುಗಿ ಇದ್ದಾಳೆ, ಅವಳ ಮೇಲೆ. ಓ, ಹಾಗಾದರೆ ಅವಳು ಪಕ್ಕ ಸೆಕೆಂಡ್ ರ್ಯಾಂಕ್ ಆಗಿರ್ತಾಳೆ ಬಿಡಿ. ಅರೆ ಹೆಂಗೆ ಗೊತ್ತಾಯ್ತು ಪಾಂಡು ಅವರೇ ನಿಮಗೆ? ಟಾಪರ್ಸ್ಗಳಿಗೆ ಯಾವಾಗಲೂ ಟಾಪರ್ಗಳ ಮೇಲೆ ತಾನೇ ಲವ್ ಆಗೋದು. ಅರೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಬಿಡಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಮ್ಮ. ಮತ್ತೆ ಪಾಂಡವರೇ, ನಿಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ನನ್ನ ಫೇವ್ರೆಟ್ ಗುರುಗಳ ಹೆಸರು ಗೋವಿಂದು ಅಂತ. ಆ ಸರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಹೆಂಗೆ ಮಾಡಬೇಕು, ಎಲ್ಲಿ ಏನು ಮಾಡಬೇಕು, ಎಲ್ಲಿ ಏನು ತೋರಿಸ್ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಅರೆ ಎಲ್ಲಿ ಏನು ಅಂತ, ಅದೇನು ಅಂತ ಬಾಯ್ಬಿಟ್ಟು ಹೇಳಿ. ಎಷ್ಟು ಸರಿ ಹೇಳೋದು ನಿಮಗೆ? ಅದೇ ಎಲ್ಲಿ ಟ್ಯಾಲೆಂಟನ್ನು ತೋರಿಸ್ಬೇಕಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಹಂಗೆ ಹೇಳಿ. ಮತ್ತೆ ನನ್ನಲ್ಲಿ ಯಾರಿಗೋ ಕಾಣದೇ ಇರೋದು ನಮ್ಮ ಗುರುಗಳ ಕಣ್ಣಿಗೆ ನನ್ನಲ್ಲಿರೋದು ಕಾಣಿದೆ. ಅದೇ
ಟ್ಯಾಲೆಂಟ್ ಅಂತ ಬಾಯ್ಬಿಟ್ಟು ಹೇಳ್ತೀನಿ. ಸರಿ ಫಸ್ಟ್ ರ್ಯಾಂಕ್ ರಾಜು ಅವರೇ, ನೀವು ಇದನ್ನೆಲ್ಲ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಮ್ಮ ಗುರುಗಳನ್ನ ಕರೆಸ್ಬೇಕು ಅಂತ ಅನಿಸ್ತಾ ಇದೆ. ಅವರನ್ನು ಕರೆಸೋಣ. ಲೆಟ್ಸ್ ವೆಲ್ಕಮ್ ಫಸ್ಟ್ ರ್ಯಾಂಕ್ ರಾಜು ಅವರ ಗುರುಗಳು ಗೋವಿಂದ್ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪಾಂಡವರೇ, ನೀವು ಹೇಗಿದ್ದೀರಾ? ಸೂಪರ್ ಸರ್, ನಮಗೇನಾಗಿದೆ, ಸಕ್ಕತ್ತಾಗಿದ್ದೀವಿ. ಮತ್ತೆ ನನ್ನನ್ನು ಕರೆಸಿದ ವಿಷಯ? ಸರ್, ನಿಮ್ಮ ಕಾಲೇಜಿನ ಕೀರ್ತಿ ಪಟಾಕಿ ನಿಮ್ಮ ಮುಂದೆನೇ ಕೂತಿದೆಯಲ್ಲ, ಇವರಿಗೋಸ್ಕರನೇ ನಿಮ್ಮನ್ನ ಕರೆಸಿರೋದು. ಇವ್ರು ತುಂಬಾ ಒಳ್ಳೆ ಹುಡುಗ ಪಾಂಡು ಅವರೇ, ಹೋಮ್ವರ್ಕ್ ಎಲ್ಲ ಮಾಡ್ತಾರೆ. ಅದಕ್ಕೆ ತಾನು ರಾಜು ಅವರು ಯಾವಾಗಲೂ ಫಸ್ಟ್ ರ್ಯಾಂಕಲ್ಲಿ ಇರೋದು. ಹೌದೌದು. ಸರ್, ನಿಮ್ಮ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ರಾಜು ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ನನ್ನ ಸ್ಟೂಡೆಂಟ್ ರಾಜುಗೆ ವಿದ್ಯೆ 100% ಇದೆ, ಆದರೆ ಬುದ್ಧಿ 0% ಇದೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ವಿದ್ಯೆಯಲ್ಲಿ ಭೀಮ, ಬುದ್ಧಿಯಲ್ಲಿ ಬಲಹೀನ. ಥ್ಯಾಂಕ್ ಯು ಸರ್. ಇರ್ಲಿ ಬಿಡಪ್ಪ, ನಾಳೆದ ಹೋಮ್ವರ್ಕ್ ಬರ್ಕೊಂಬಂದ್ಬಿಡು. ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಪಾಂಡು ಅವರೇ. ಸರಿ ಸರ್, ಹೋಗಿ ಬರ್ರಿ. ಫಸ್ಟ್ ರ್ಯಾಂಕ್ ರಾಜು ಅವರೇ, ನಿಮ್ಮ ಗುರುಗಳು ಹೇಳಿದ ಮಾತನ್ನ ಕೇಳಿ ನಿಮಗೆ ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ಮತ್ತೆ ಏನು ರಾಜು ಅವರೇ, ಬ್ಯಾಗ್ ಹಾಕೊಂಡೇ ಬಂದಿದ್ದೀರಾ? ಅದೇ ಬ್ಯಾಗಲ್ಲಿ ನೋಟ್ಸ್ ಇದೆ, ಶೋ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗೋಣ ಅಂತ. ಓ ಸರಿ, ಓದ್ಕೊಂಡು ಹೋಗಿ. ಫಸ್ಟ್ ರ್ಯಾಂಕ್ ರಾಜು ಅವರೇ, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಎಲ್ಲರೂ ಚೆನ್ನಾಗಿ ಓದಿ ನಂತರ ಫಸ್ಟ್ ರ್ಯಾಂಕ್ ಬರ್ರಿ ಅಂತ ನಾನು ಹೇಳ್ತೀನಿ. ಹಾಗೂ ಎಲ್ಲರೂ ನಾನು ಬಂದಿರುವಂತಹ ಈ ಎಪಿಸೋಡನ್ನು ನೋಡಿ ಲೈಕ್ ಮಾಡಿ, ನನ್ನ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಖಂಡಿತವಾಗಿಯೂ ರಾಜು ಅವರೇ, ನಮ್ಮ ವೀಕ್ಷಕರು ನಮ್ಮನ್ನು ಬೆಳೆಸ್ತಾರೆ, ಕೈ ಹಿಡಿದೇ ಹಿಡಿತಾರೆ. ಮತ್ತೆ ನಾಳೆ ಇನ್ನೊಬ್ಬ ಕಂಟೆಸ್ಟೆಂಟ್ ಜೊತೆ ಬರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.